ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಇದೀಗ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಕಡೆ ಗಮನ ಕೊಡೋ ಸಮಯ ನಮ್ಮಲ್ಲಿ ಮಾತ್ರ. ವಕ್ಫ್ ಬೋರ್ಡ್ನ ತಗಾದೆ ಇನ್ನೂ ನಿಂತಿಲ್ಲ. ರಾಜ್ಯಾದ್ಯಂತ ವಕ್ಫ್ ಬೋರ್ಡ್ ವಿರುದ್ಧ ಬಿಜೆಪಿ ಸ್ವಲ್ಪ ಲೇಟ್ ಆಗಾದ್ರೂ ಪ್ರೊಟೆಸ್ಟ್ ಅನ್ನ ಇವತ್ತು ಮಾಡಿದೆ. ಅಂದ್ರೆ ಚಿಕ್ಕಪುಟ ಸ್ವರೂಪದಲ್ಲಿ ಪ್ರಮಾಣದಲ್ಲಿ ಅಲ್ಲಲ್ಲಿ ಮಾಡ್ತಾ ಇತ್ತು ಬಿಜೆಪಿ, ಆದ್ರೆ ಇದೀಗ ಸಂಘಟಿತ ರೂಪದಲ್ಲಿ ಇದನ್ನ ಸಂಘಟಿತ ಅಂತ ಹೇಳ್ಬೋದಾ ಗೊತ್ತಿಲ್ಲ. ಯಾಕಂತಂದ್ರೆ ಈಗಲೂ ಕೂಡ ಬಿಜೆಪಿಯಲ್ಲಿ ಭಿನ್ನಾಭಿಪ್ರಾಯಗಳು ಕಾಣ್ತಾ ಇದೆ. ಯತ್ನಾಳ್ ವಿಜಯೇಂದ್ರ ಅವರ ನಡುವೆ ಒಮ್ಮತ ಮೂಡಿ ಎಲ್ಲರೂ ಒಗ್ಗಟ್ಟಿನಿಂದ ಪ್ರೊಟೆಸ್ಟ್ ಮಾಡಿದಂತೆ ಇವತ್ತು ಕೂಡ ಚಿತ್ರಣ ಕಂಡು ಬಂದಿಲ್ಲ. ಒಟ್ಟಾರೆ ಈ ಗೊಂದಲಗಳ ನಡುವೆನೇ ಇವತ್ತು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿತು. ಇದರ ಜೊತೆ ಸರ್ಕಾರದ ವಿರುದ್ಧ ಶ್ರೀರಾಮ ಸೇನೆ ಕೂಡ ಸಿಡಿದು ನಿಲ್ತಿವತ್ತು. ಬೆಂಗಳೂರಿನಲ್ಲಿ ವಕ್ಫ್ ಪ್ರೊಟೆಸ್ಟ್ ವೇಳೆ ಹೈಡ್ರಾಮಾ ನಡೆದು ಹೋಗಿದೆ. ಕಾಂಗ್ರೆಸ್ ವಿರುದ್ಧ ರೈತರ ಬೆನ್ನಿಗೆ ನಿಲ್ತು ಕೇಸರಿ ಪಡೆ. ರಾಜ್ಯದ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನ ನಡೆಸದೆ ಬಿಜೆಪಿ ಪಾಳೆಯ. ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಮುಂದಾಯ್ತು ಬಿಜೆಪಿ ಪಾಳೆಯ. ಆದ್ರೆ ಈ ಪ್ರತಿಭಟನೆ ನಿಜಕ್ಕೂ ಕೇವಲ ರೈತರ ಪರವಾಗಿ ಮಾತ್ರನಾ, ಅಥವಾ ಈ ಪ್ರತಿಭಟನೆಯ ಹಿಂದೂ ಕೂಡ ಪಾಲಿಟಿಕ್ಸ್ ರಾಜಕೀಯ ಉದ್ದೇಶಗಳು ಇದೆಯಾ ಅನ್ನೋದು ಖಾತ್ರಿಯಾಗೋದು ಬಾಕಿ ಇದೆ. ಒಟ್ಟಾರೆಯಾಗಿ ಯಾವ ರೀತಿ ಇತ್ತು ಇವತ್ತಿನ ಬಿಜೆಪಿಯ ಈ ಪ್ರೊಟೆಸ್ಟ್, ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ವಕ್ಫ್ ವಿರುದ್ಧ ರಣಕಹಳೆ, ಹೋರಾಟದ ಹಾದಿಯಲ್ಲೇನಿದು ದಾಖಲೆ. ವಕ್ಫ್ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಇಡೀ ರಾಜ್ಯಾದ್ಯಂತ ಕೇಸರಿ ಪಡೆ ಅಖಾಡಕ್ಕೆ ಧುಮುಕಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೈಯಲ್ಲಿ ಅಸ್ತ್ರ ಹಿಡಿದು ಪ್ರತಿಭಟನೆ ನಡೆಸ್ತಾ ಇದೆ. ಇಡೀ ರಾಜ್ಯದಲ್ಲಿ ಬಿಜೆಪಿ ಹೋರಾಟದ ಹಾದಿ ಹಲವೆಡೆ ಹೈಡ್ರಾಮಾಗಳಿಗೆ ಸಾಕ್ಷಿಯಾಗಿದೆ. ವಕ್ಫ್ ವಿರುದ್ಧದ ಪ್ರೊಟೆಸ್ಟ್ ನಲ್ಲಿ ಭಿನ್ನಮತ. ನಾವು ನೀವು ಪಕ್ಷಕ್ಕೆ ದುಡಿದವರು ಈ ಪಕ್ಷದೊಳಗೆ ಒಂದ್ ನಿಮಿಷ ಪಕ್ಷಕ್ಕೆ ಮಣ್ಣಿನ ಕಳ್ಕೊಂಡು ನಮ್ಮ ದೇವರ ವಾಸನೆ ಐತಿ, ರಕ್ತದ ಕಲಿಯೋದು ನಮ್ಮನ್ನು ಹೊರಗೆ ಹೋಗಂತಂದ್ರೆ ಭಾಳ ಅವ್ರು ಮಾತಾಡ್ತಿರ್ತೈತಿ, ನಾವು ಮಾತಾಡಿದ್ರೆ ಭಾಳ ತಪ್ಪಾಗ್ತೈತಿ. ಸತ್ನಪ್ಪೋ ಸತ್ನೋ ಜಮೀರ್ ಸತ್ನೋ, ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ. ಪ್ಲೇ ಕಾರ್ಡ್ ಹಿಡಿದು ಪ್ರೊಟೆಸ್ಟ್. ಭಾರತವನ್ನು ಪಾಕಿಸ್ತಾನ ಮಾಡೋ ಹೊರಟಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು ಪ್ರೊಟೆಸ್ಟ್. ಕಾಂಗ್ರೆಸ್ಗೆ ಬಿಜೆಪಿ ಹಿಡಿ ಶಾಪ. ನೂರಾರು ಕಾರ್ಯಕರ್ತರಿಂದ ಪ್ರತಿಭಟನೆ. ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಇದೀಗ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಕಡೆ ಗಮನ ಕೊಡೋ ಸಮಯ ನಮ್ಮಲ್ಲಿ ಮಾತ್ರ. ವಕ್ಫ್ ಬೋರ್ಡ್ನ ತಗಾದೆ ಇನ್ನೂ ನಿಂತಿಲ್ಲ. ರಾಜ್ಯಾದ್ಯಂತ ವಕ್ಫ್ ಬೋರ್ಡ್ ವಿರುದ್ಧ ಬಿಜೆಪಿ ಸ್ವಲ್ಪ ಲೇಟ್ ಆಗಾದ್ರೂ ಪ್ರೊಟೆಸ್ಟ್ ಅನ್ನ ಇವತ್ತು ಮಾಡಿದೆ. ಅಂದ್ರೆ ಚಿಕ್ಕಪುಟ ಸ್ವರೂಪದಲ್ಲಿ ಪ್ರಮಾಣದಲ್ಲಿ ಅಲ್ಲಲ್ಲಿ ಮಾಡ್ತಾ ಇತ್ತು ಬಿಜೆಪಿ, ಆದ್ರೆ ಇದೀಗ ಸಂಘಟಿತ ರೂಪದಲ್ಲಿ ಇದನ್ನ ಸಂಘಟಿತ ಅಂತ ಹೇಳ್ಬೋದಾ ಗೊತ್ತಿಲ್ಲ. ಯಾಕಂತಂದ್ರೆ ಈಗಲೂ ಕೂಡ ಬಿಜೆಪಿಯಲ್ಲಿ ಭಿನ್ನಾಭಿಪ್ರಾಯಗಳು ಕಾಣ್ತಾ ಇದೆ. ಯತ್ನಾಳ್ ವಿಜಯೇಂದ್ರ ಅವರ ನಡುವೆ ಒಮ್ಮತ ಮೂಡಿ ಎಲ್ಲರೂ ಒಗ್ಗಟ್ಟಿನಿಂದ ಪ್ರೊಟೆಸ್ಟ್ ಮಾಡಿದಂತೆ ಇವತ್ತು ಕೂಡ ಚಿತ್ರಣ ಕಂಡು ಬಂದಿಲ್ಲ. ಒಟ್ಟಾರೆ ಈ ಗೊಂದಲಗಳ ನಡುವೆನೇ ಇವತ್ತು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿತು. ಇದರ ಜೊತೆ ಸರ್ಕಾರದ ವಿರುದ್ಧ ಶ್ರೀರಾಮ ಸೇನೆ ಕೂಡ ಸಿಡಿದು ನಿಲ್ತಿವತ್ತು. ಬೆಂಗಳೂರಿನಲ್ಲಿ ವಕ್ಫ್ ಪ್ರೊಟೆಸ್ಟ್ ವೇಳೆ ಹೈಡ್ರಾಮಾ ನಡೆದು ಹೋಗಿದೆ. ಕಾಂಗ್ರೆಸ್ ವಿರುದ್ಧ ರೈತರ ಬೆನ್ನಿಗೆ ನಿಲ್ತು ಕೇಸರಿ ಪಡೆ. ರಾಜ್ಯದ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನ ನಡೆಸದೆ ಬಿಜೆಪಿ ಪಾಳೆಯ.
ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಮುಂದಾಯ್ತು ಬಿಜೆಪಿ ಪಾಳೆಯ. ಆದ್ರೆ ಈ ಪ್ರತಿಭಟನೆ ನಿಜಕ್ಕೂ ಕೇವಲ ರೈತರ ಪರವಾಗಿ ಮಾತ್ರನಾ ಅಥವಾ ಈ ಪ್ರತಿಭಟನೆಯ ಹಿಂದೂ ಕೂಡ ಪಾಲಿಟಿಕ್ಸ್ ರಾಜಕೀಯ ಉದ್ದೇಶಗಳು ಇದೆಯಾ ಅನ್ನೋದು ಖಾತ್ರಿಯಾಗೋದು ಬಾಕಿ ಇದೆ. ಒಟ್ಟಾರೆಯಾಗಿ ಯಾವ ರೀತಿ ಇತ್ತು ಇವತ್ತಿನ ಬಿಜೆಪಿಯ ಈ ಪ್ರೊಟೆಸ್ಟ್, ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ರಾಜ್ಯಾದ್ಯಂತ ವಕ್ಫ್ ವಿರುದ್ಧ ರಣಕಹಳೆ, ಹೋರಾಟದ ಹಾದಿಯಲ್ಲೇನಿದು ದಾಖಲೆ. ವಕ್ಫ್ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಇಡೀ ರಾಜ್ಯಾದ್ಯಂತ ಕೇಸರಿ ಪಡೆ ಅಖಾಡಕ್ಕೆ ಧುಮುಕಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೈಯಲ್ಲಿ ಅಸ್ತ್ರ ಹಿಡಿದು ಪ್ರತಿಭಟನೆ ನಡೆಸ್ತಾ ಇದೆ. ಇಡೀ ರಾಜ್ಯದಲ್ಲಿ ಬಿಜೆಪಿ ಹೋರಾಟದ ಹಾದಿ ಹಲವೆಡೆ ಹೈಡ್ರಾಮಾಗಳಿಗೆ ಸಾಕ್ಷಿಯಾಗಿದೆ. ವಕ್ಫ್ ವಿರುದ್ಧದ ಪ್ರೊಟೆಸ್ಟ್ ಅಲ್ಲಿ ಭಿನ್ನಮತ. ನೀವು ಪಕ್ಷಕ್ಕೆ ದುಡಿದವರು ಈ ಪಕ್ಷದೊಳಗೆ ಒಂದ್ ನಿಮಿಷ ಪಕ್ಷಕ್ಕೆ ಈ ಮಣ್ಣಿನ ಕಲ್ಕೊಂಡು ನಮ್ಮ ದೇವರ ವಾಸ ಐತಿ, ರಕ್ತದ ಕಲಿಯದವ ನಮ್ಮನ್ನು ಹೊರಗೆ ಹೋಗಂತಂದ್ರೆ ದೊಡ್ಡವರ ಅವ್ರು ಮಾತಾಡ್ತಿರ್ತೈತಿ, ನಾವು ಮಾತಾಡಿದ್ರೆ ಬಹಳ ತಪ್ಪಾಗ್ತೈತಿ. ಸತ್ನಪ್ಪೋ ಸತ್ನೋ ಜಮೀರ್ ಸತ್ನೋ. ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ. ಪ್ಲೇ ಕಾರ್ಡ್ ಹಿಡಿದು ಪ್ರೊಟೆಸ್ಟ್. ಭಾರತವನ್ನು ಪಾಕಿಸ್ತಾನ ಮಾಡೋ ಹೊರಟಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು ಪ್ರೊಟೆಸ್ಟ್. ಕಾಂಗ್ರೆಸ್ಗೆ ಬಿಜೆಪಿ ಹಿಡಿ ಶಾಪ. ನೂರಾರು ಕಾರ್ಯಕರ್ತರಿಂದ ಪ್ರತಿಭಟನೆ. ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಇದೀಗ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್, ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಕಡೆ ಗಮನ ಕೊಡೋ ಸಮಯ ನಮ್ಮಲ್ಲಿ ಮಾತ್ರ. ವಕ್ಫ್ ಬೋರ್ಡ್ನ ತಗಾದೆ ಇನ್ನೂ ನಿಂತಿಲ್ಲ. ರಾಜ್ಯಾದ್ಯಂತ ವಕ್ಫ್ ಬೋರ್ಡ್ ವಿರುದ್ಧ ಬಿಜೆಪಿ ಸ್ವಲ್ಪ ಲೇಟ್ ಆಗಾದ್ರೂ ಪ್ರೊಟೆಸ್ಟ್ ಅನ್ನ ಇವತ್ತು ಮಾಡಿದೆ. ಅಂದ್ರೆ ಚಿಕ್ಕಪುಟ ಸ್ವರೂಪದಲ್ಲಿ, ಪ್ರಮಾಣದಲ್ಲಿ ಅಲ್ಲಲ್ಲಿ ಮಾಡ್ತಾ ಇತ್ತು ಬಿಜೆಪಿ. ಆದ್ರೆ ಇದೀಗ ಸಂಘಟಿತ ರೂಪದಲ್ಲಿ, ಇದನ್ನ ಸಂಘಟಿತ ಅಂತ ಹೇಳ್ಬೋದಾ ಗೊತ್ತಿಲ್ಲ. ಯಾಕಂತಂದ್ರೆ ಈಗಲೂ ಕೂಡ ಬಿಜೆಪಿಯಲ್ಲಿ ಭಿನ್ನಾಭಿಪ್ರಾಯಗಳು ಕಾಣ್ತಾ ಇದೆ. ಯತ್ನಾಳ್, ವಿಜಯೇಂದ್ರ ಅವರ ನಡುವೆ ಒಮ್ಮತ ಮೂಡಿ ಎಲ್ಲರೂ ಒಗ್ಗಟ್ಟಿನಿಂದ ಪ್ರೊಟೆಸ್ಟ್ ಮಾಡಿದಂತೆ ಇವತ್ತು ಕೂಡ ಚಿತ್ರಣ ಕಂಡು ಬಂದಿಲ್ಲ. ಒಟ್ಟಾರೆ ಈ ಗೊಂದಲಗಳ ನಡುವೆನೇ ಇವತ್ತು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿತು. ಇದರ ಜೊತೆ ಸರ್ಕಾರದ ವಿರುದ್ಧ ಶ್ರೀರಾಮ ಸೇನೆ ಕೂಡ ಸಿಡಿದು ನಿಲ್ತಿವತ್ತು. ಬೆಂಗಳೂರಿನಲ್ಲಿ ವಕ್ಫ್ ಪ್ರೊಟೆಸ್ಟ್ ವೇಳೆ ಹೈಡ್ರಾಮಾ ನಡೆದು ಹೋಗಿದೆ. ಕಾಂಗ್ರೆಸ್ ವಿರುದ್ಧ ರೈತರ ಬೆನ್ನಿಗೆ ನಿಲ್ತು ಕೇಸರಿ ಪಡೆ. ರಾಜ್ಯದ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನ ನಡೆಸದೆ ಬಿಜೆಪಿ ಪಾಳೆಯ.